ಕೆಲಸ ಮಾಡ್ತೀನಿ ನಾನು. ಹೌದಾ, ಎಷ್ಟು ದಿನ ಮಾಡ್ತಿದ್ದೆ? ನಾನು 3.5 ಆಯ್ತು ಅಲ್ಲಿ ಕೆಲಸ ಮಾಡಿ ನಾನು. ಹೇಗಾಯ್ತು ಸರ್ ಘಟನೆ? ಅದು ಒಂದು ಸ್ಪಾರ್ಕ್ ಪ್ಲಗ್ ಅಂದರೆ ಒಂದು ಬೆಂಕಿ ಕಿಡಿಯಿಂದ ಅದು ಎಲೆಕ್ಟ್ರಿಸಿಟಿಯಿಂದ ಆಗಿದ್ದದು. ಒಂದು 5 ಸೆಕೆಂಡಲ್ಲಿ ಎಲ್ಲ ಕತ್ಕೋತಾರೆ. ನಾವು ಟ್ರೈ ಮಾಡಿದ್ನು, ಬಟ್ ಆಗಲಿಲ್ಲ ಅದು. ಅವಾಗ ನೀವು ಎಲ್ಲಿದ್ರಿ ಸರ್? ಅಲ್ಲಿ ಮುಂದೆ ಒಂದು ಬೋರ್ಡ್ ಇದೆ, ಒಂದು ಫಸ್ಟ್ ಏನಂತ ಅಂದ್ಬಿಟ್ಟು ಬೋರ್ಡ್ ಮೇಲೆ ನಾವು ನಿಂತಿದ್ದು. ನಾವು ಮತ್ತೆ ಇನ್ನೊಂದು ಇನ್ನೊಬ್ರು ಇದ್ದಾರೆ, ಮತ್ತೆ ಇನ್ನೊಂದು ಒಬ್ಬರು ಓನರು, ಮತ್ತೆ ಇಲ್ಲಿ 4 ಜನ ಗೆಸ್ಟ್ ಎಲ್ಲ ಇದ್ರು. ಅವರೆಲ್ಲ ಬಂದು ಸೈಡಲ್ಲಿ ನಿಂತ್ಕೊಂಡು, ಆದ್ರೂ ಬರೋಕ್ಕಾಗಲಿಲ್ಲ. ಫುಲ್ ಅದು ಆಲ್ ರೆಸ್ಟೋರೆಂಟ್ ಎಲ್ಲ ಫುಲ್ ಕತ್ಕೋತದ್ದು. ಸೊ ಒಳಗಡೆ ಎಲ್ಲ ಒಣಗಿದ ವಸ್ತುಗಳು ಇತ್ತು ಎಲ್ಲ, ಅಂದ್ರೆ ಹುಲ್ಲು ಮತ್ತೆ ಗೋಣಿಚೀಲ ಅದರಿಂದ ಮಾಡಿದ ಅಮೇಲ್ಸ್ ಮತ್ತೆ ಬಾಂಬೆಯಿಂದ ಮಾಡಿದಕ್ಕೋಸ್ಕರ ಬೇಕಾಗ್ತದ್ದು. ಅಂದ್ರೆ ವಿತಿನ್ ಒಂದು 1 ಮಿನಿಟ್ಸ್ ಒಳಗೆ ಎಲ್ಲ ಕತ್ಕೋತದ್ದು. ಎಷ್ಟು ಜನ ಇದ್ರಿ ಸರ್ ಅಲ್ಲಿ? ಎಷ್ಟು ಮಂದಿ ಅಲ್ಲಿ ಒಳಗಡೆ? ಟೋಟಲ್ ನಾವಲ್ಲಿ ಒಂದು 30 to 40 ಲ್ಯಾಕ್ಸ್ ಇದ್ದ ಟೋಟಲ್ ಎಲ್ಲ ಸೇರಿ. ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಬಂದ್ಬಿಟ್ರು ಅವರು. ನಾವು ಸ್ವಲ್ಪ ಈ ಕಡೆ ಬರೋಂಥ ಈ ಕಡೆ ಬಂದು ಹೋಗಕ್ಕೆ ಕಾರ್ಯಕ್ರಮ. ಕಸ್ಟಮರ್ಸು ಇವತ್ತೇನೋ ಸ್ಪೆಷಲ್ ಇತ್ತಂತ? ಇವತ್ತಿಂದ 175 ರುಪೀಸ್ ಅಂದ್ರೆ ಆಫರ್ ಮಾಡಿದ್ರು. ಅಂದ್ರೆ 175 ಡೇಸ್ ಆಗಿ ಓಪನ್ ಆಗಿ, ಅದಕ್ಕೋಸ್ಕರ 175 ಆಫರ್ ಅಂತ ಕೊಟ್ಟಿದ್ರು. ಅದಕ್ಕೋಸ್ಕರ ಇದು ಮಾಡಿದ್ದ ನಾನು. ನೀವು ನಿಮ್ಮ ಜೊತೆಲಿ ಇದ್ದವ್ರಿಗೆ ಏನೇನಾಗಿದೆ ಸರ್? ಅದೇ ಒಬ್ಬರಿಗೆ ಸ್ವಲ್ಪ ಏಟ್ ಆಗಿದೆ. ನಿಮ್ಮ ನೇಮ್ ಸರ್? ಗುರುದೇವ್ ಅಂತ. ಎಲ್ಲಿಂದ ಸರ್? ಮೈಸೂರು. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ಏನಾಯ್ತು ಸರ್, ಹೆಂಗಾಯ್ತು ಸರ್ ಇದ್ರದ್ದು? ಸರ್ ಊಟ ಮಾಡ್ತಾ ಕೂತಿದ್ದು, ಅರೌಂಡ್ 3:08 ಅಥವಾ 3:10 ಇರ್ಬೋದು ಸರ್, ಟು ಬಿ ವೆರಿ ಪ್ರಿಸೈಸ್, ಅರೌಂಡ್ 3:10. ಏಕೆಂದರೆ ನಾನು ಕೆಳಗಡೆ ಇಳಿದು ಬಂದಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿದೆ. ಅವನು ಬರಬೇಕಾಗಿತ್ತು. ಅವನಿಗೆ ಬಾ ಅಂತ ಹೇಳಕ್ಕೆ ಫೋನ್ ಮಾಡಿದ್ದೆ ಅರೌಂಡ್ 3 o'clock ಅನ್ಸುತ್ತೆ. 3:14ಗೆ ಈ ಥರ ಆಯಿತು ಬಾ ಅಂತ ಫೋನ್ ಮಾಡಿದೆ. ಸೊ ಅರೌಂಡ್ 3:10 ಅನ್ಸುತ್ತೆ, ಯಾಕೆಂದ್ರೆ ನಾನು ಮೇಲಿನ ಕೆಳಗಡೆ ಇಳಿದು ಬಂದಿದೆ. ನನ್ನ ಲೆಫ್ಟ್ ಸೈಡಿಗೆ ಒಂದು ಟೇಬಲ್, ನಾನು ಕೂತಿದ್ದು ಪಕ್ಕದೊಂದು ಟೇಬಲ್. ಅದಾದ್ಮೇಲೆ ಬೆಂಕಿ ಕಾಣಿಸ್ತು, ಕೂತ್ಕೊಂಡ್ರು ಬೆಂಕಿ ಕಾಣಿಸ್ತು. ನಾವು ಒಂದು ಸೆಕೆಂಡ್ ಬ್ರೈನ್ ಫೇಡ್ ಆಯಿತು ನನಗೆ. ಈ ಬೆಂಕಿ ಆರೋಗುತ್ತೆ ಅಂತ ಮನಸ್ಸಲ್ಲಿ, ಜೊತೆಗೆ ನನ್ನ ಹೆಂಡತಿ ಇತ್ತು. ಇಲ್ಲೆಲ್ಲ ಓಡು ಅಂತ ನೂಕುತ್ತು. ಅಲ್ಲಿಂದ ಒಂದು 10 ಫೀಟ್ ಅಥವಾ 15 ಫೀಟ್ ಡೋರ್ ಇತ್ತು. ಆ ಡೋರಿಗೆ ಬರೋ ಅಷ್ಟೊತ್ತಿಗೆ ಒಂದು ತಿರುಗೋಣಕ್ಕೆ ಎಲ್ಲ ಹೋಗ್ತದೆ. ನಾನು ಹಿಂಗೆ ಇಟ್ಕೊಂಡಿದ್ದೆ, ನನ್ನ ಕೈ ಸುತ್ತದೆ. ಅಂದ್ರೆ ಸರ್ ನಿಮ್ಗೆ ಫಸ್ಟ್ ಇಂಟಿಮೇಷನ್ ನಿಮ್ಗೆ ಗೊತ್ತಾಯ್ತಲ್ಲ ಫೈರ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಊಹಾಪೋಹಗಳು ಏನಿದೆ ಅಂದ್ರೆ ಸಿಲಿಂಡರ್ ಬಸ್ಟಿಂಗ್ ಇದೆ ಆಗಿದೆ ಅಂತ ಔಟ್ ಬಂದಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತದೆ ಸರ್? ನನ್ನ ಗಮನಕ್ಕೆ ಬಂದಂಗೆ ಸರ್ ಸಿಲಿಂಡರ್ ಬಸ್ಟಿಂಗ್ ಆಗಿದೆ. ಅಂದ್ರೆ ನಿಮ್ಗೆ ನಿಮ್ ಪ್ರಕಾರ ಯಾವ್ದ್ರಲ್ಲಿ ಆಗಿರ್ಬೋದು ಸರ್? ಬಟ್ ಸಿಲಿಂಡರ್ ಬಸ್ಟ್ ಅವಾಗ ಆಗಲಿಲ್ಲ ಸರ್. ಬಸ್ಟ್ ಆಗಿದ್ದು ಸೌಂಡ್ ಬರಲಿಲ್ಲ ಅವಾಗ. ಬೆಂಕಿ ಹತ್ಕೊಂಡಿತ್ತು, ಹೆಂಗ್ ಹತ್ಕೊಂತು ಅನ್ನೋದು ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ನಾವು ಅದನ್ನ ನೋಡ್ತಾ ಇರಲಿಲ್ಲ. ತಿರುಗಾ ಬೆಂಕಿ ಹತ್ತಿತ್ತು ಅಲ್ಲಿ ಸಿಲಿಂಡರ್ ಇರಲಿಲ್ಲ, ಅಲ್ಲಿ ಸಿಲಿಂಡರ್ ಬಸ್ಟ್ ಆಗಿರಲಿಲ್ಲ. ಕಿಚನ್ಗೂ ಹತ್ರ ಇರಲಿಲ್ಲ. ಅಲ್ಲಿ ದೇವ್ರ ದೀಪ ಇತ್ತಾ ಗೊತ್ತಿಲ್ಲ ಸರ್. ಅಥವಾ ಸ್ವಿಚ್ ಬೋರ್ಡ್ ಇತ್ತು ಅಂತಾರೆ. ಸ್ವಿಚ್ ಬೋರ್ಡ್ ಯಾಕೆಂದ್ರೆ ಗೋಡೆಯಲ್ಲಿ ಇರುತ್ತೆ, ಗೋಡೆ ಅಬ್ಸರ್ವ್ ಮಾಡಿರಲ್ಲ, ಗೊತ್ತಿಲ್ಲ ಸರ್ ನನಗೆ. ಸರ್ ಒಳಗಡೆ ನಿಮ್ಗೆ ಅಟ್ಮಾಸ್ಫಿಯರ್ ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು ಸರ್. ಅದು ಆಗೋವರೆಗೂ, ಅದು ಆಗಕ್ಕೊಂದು ಸ್ವಲ್ಪ ಒಂದು 2-3 ನಿಮಿಷದ ಮೊದಲು ನನ್ನ ವೈಫ್ ಒಂದು ವಿಡಿಯೋ ಶೂಟ್ ಮಾಡಿದ್ದಾಳೆ. ತುಂಬಾ ಚೆನ್ನಾಗಿತ್ತು, ಫುಡ್ ಚೆನ್ನಾಗಿತ್ತು, ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು, ಆಂಬಿಯನ್ಸ್ ಚೆನ್ನಾಗಿತ್ತು. ಎಂಜಾಯ್ ಮಾಡ್ತಾ ಕೂತಿದ್ದು. 1 ಸೆಕೆಂಡ್ಗೆ ಎಲ್ಲ ಹತ್ತಿದಾಗ ಎಲ್ಲ ಬೆಂಕಿ ಆಗೋದು. ಓಕೆ ಸರ್, ಥ್ಯಾಂಕ್ ಯು.